ಹೆಲೋ ಫ್ರೆಂಡ್ಸ್, ಮಾನ್ಯಸ್ ಕನ್ನಡ ವ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ನಾನು ನಮ್ಮ ಮನೆಯಲ್ಲಿ ಊರಿನಲ್ಲಿ ಬೋರ್ವೆಲ್ ಹೊಡೆಸಿದ್ವಿ. ಅದಕ್ಕೆ ಟೆಕ್ಸ್ಮೋ ಅಕ್ವಾ ಸಬ್ಮರ್ಸಿಬಲ್ ಪಂಪನ್ನು ಯಾವ ರೀತಿ ಇನ್ಸ್ಟಾಲ್ ಮಾಡಿದ್ರು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ರೀತಿ ಒಂದು ಕಂಬವನ್ನು ಹುಗಿದುಕೊಳ್ಳೋದು ಅಂತ ಹೇಳ್ತೀವಿ. ಈ ರೀತಿ ನಿಲ್ಲಿಸಿದ್ದೀವಿ. ಅದಕ್ಕೆ ಹಗ್ಗನ ಈ ರೀತಿ ಕಟ್ಬಿಟ್ಟು ಪಂಪನ್ನು ಕೆಳಗಡೆ ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ. ಅದನ್ನು ಕೂಡ ನಾನು ನಿಮ್ಮ ಜೊತೆ ತೋರಿಸ್ತಾ ಇದ್ದೀನಿ. ಯಾರಾದರೂ ಯಲ್ಲಾಪುರದ ಅಕ್ಕಪಕ್ಕದಲ್ಲಿದ್ದರೆ ಅಥವಾ ಉತ್ತರ ಕನ್ನಡ ಇದ್ದರೆ ನೀವು ಇವರನ್ನೇ ಭೇಟಿ ಮಾಡ್ಬೋದು. ತುಂಬ ಫಾಸ್ಟಾಗಿ ಕೂಡ ಮಾಡಿಕೊಡ್ತಾರೆ. ಗಣಪತಿ ಹೆಗಡೆ ಅಂತ ಇವ್ರ ಹೆಸರು. ನಿಮಗೆ ಬೇಕಿದ್ದರೆ ನಾನು ಕಾಂಟ್ಯಾಕ್ಟ್ ನಂಬರನ್ನು ಕೂಡ ಕೊಡ್ತೀನಿ. ತುಂಬ ಫಾಸ್ಟಾಗಿ ಮಾಡಿಕೊಡ್ತಾರೆ. ನೋಡ್ತಾ ಇರ್ಬೋದು, ಇಲ್ಲಿಂದ ನಿಮಗೆ ನೀರು ಕಾಣಿಸ್ತಾ ಇದೆ. ಕೇವಲ 10 ಫೂಟ್ಗೆ ನಮ್ಮ ಮನೆಯಲ್ಲಿ ನೀರು ಕಾಣಿಸುತ್ತೆ. ಹೊಡೆದಾಗಿಂದನೂ ಬೋರ್ವೆಲ್ ಹೊಡೆದಾಗಿಂದನೂ ಕೂಡ ಅಲ್ಲೇ ಇದೆ ನೀರು. ಹೆಚ್ಚು ಆಗಿಲ್ಲ, ಕಮ್ಮಿನೂ ಆಗಿಲ್ಲ. 10 ಫೀಟ್ಸ್ಗೆ ನೀರಿದೆ. ಇವಾಗ ಪಂಪನ್ನೆಲ್ಲ ಫಿಕ್ಸ್ ಮಾಡಿಬಿಟ್ಟು, ಇದು 2 ಪಾರ್ಟಲ್ಲಿ ಇರುತ್ತೆ. ನಾನು ಅದನ್ನು ವಿಡಿಯೋ ಮಾಡಿಲ್ಲ. ಈ ರೀತಿ 2 ಪಾರ್ಟಲ್ಲಿ ಇರೋದನ್ನು ಫಿಕ್ಸ್ ಮಾಡಿಬಿಟ್ಟು ಇವಾಗ ಹಗ್ಗದ ಸಹಾಯದಿಂದ ಅದನ್ನು ಕೆಳಗಡೆ ಇಳಿಸ್ತಾರೆ. ಅದಕ್ಕೋಸ್ಕರ ಅವರೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದಾರೆ. ಅದಕ್ಕೋಸ್ಕರನೇ ಕಂಬವನ್ನು ಕೂಡ ನಿಲ್ಲಿಸಿರೋದು. ಕೆಲವೊಬ್ಬರು ಮರಕ್ಕೆ ಹತ್ತಿರದಲ್ಲಿ ಮರ ಇದ್ದರೆ ಕಟ್ಬಿಟ್ಟು ಕೂಡ ಮಾಡ್ತಾರಂತೆ. ಬಟ್ ನಾವು ಈ ರೀತಿ ಸುಲಭವಾಗಿ ಮಾಡ್ಬೋದು ಅಂತ ಈ ರೀತಿಯಾಗಿ ಮಾಡ್ತಾ ಇದ್ದೀವಿ. ನಿಮಗೂ ಯಾರಿಗಾದರೂ ಐಡಿಯಾ ಯೂಸ್ ಆಗ್ಬೋದು ಅನ್ನೋದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು. ಈ ಪೈಪನ್ನೆಲ್ಲ ನಾವು ಒಂದಾದ್ಮೇಲೆ ಒಂದರಂತೆ ಜೋಡಿಸ್ಕೊಳ್ಬೇಕಾಗತ್ತೆ. ಪಂಪನ್ನು ಇಳಿಸಿ ಆದಮೇಲೆ ಅದಕ್ಕೂ ಕೂಡ ಅವರು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದಾರೆ. ನೋಡಿ, ಇವಾಗ ಒಬ್ಬರು ಅಲ್ಲಿ ಹಗ್ಗನ ಆ ಕಡೆಯಿಂದ ಹಿಡ್ಕೊಂಡಿದ್ದಾರೆ. ನಾವು ಬಾವಿನಲ್ಲಿ ನೀರೆತ್ತಕ್ಕೆ ಯಾವ ರೀತಿ ಹಾಕಿರ್ತೀವೋ ಆ ರೀತಿ ಒಬ್ಬರು ಆ ಕಡೆ ಹಿಡ್ಕೊಂಡಿದ್ದಾರೆ. ತುಂಬ ವೇಟ್ ಇರುತ್ತೆ ಅದು. ಇನ್ನು ಇಬ್ಬರು ಈ ಕಡೆಯಿಂದ ಎತ್ತಾ ಇದ್ದಾರೆ. ಸ್ವಲ್ಪ ಜಾಗರೂಕತೆಯಿಂದ ಮಾಡಬೇಕಾಗತ್ತೆ, ಇಲ್ಲಾಂದರೆ ಕೈ ಬೆರಳು ಕಟ್ಟಾಗೋ ಚಾನ್ಸಸ್ ಕೂಡ ಇರುತ್ತೆ. ಅದಕ್ಕೋಸ್ಕರನೇ ಎಕ್ಸ್ಪರ್ಟ್ಸ್ ಹತ್ರನೇ ಮಾಡಿಸೋದು. ತೋರಿಸ್ತಾ ಇದ್ದೀನಿ ನಿಮಗೆ ಹತ್ತಿರದಿಂದ ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ. ಈ ರೀತಿಯಾಗಿ ಅದನ್ನು ಎತ್ಬಿಟ್ಟು ಎಲ್ಲ ಕನೆಕ್ಷನ್ ಕೂಡ ಮುಂಚೆನೇ ಮಾಡಿ ಆಗಿತ್ತು. ನಾನು ಆಮೇಲೆ ಶೂಟ್ ಮಾಡಿದೆ. ಹಾಗಾಗಿ ಇಲ್ಲಿಂದ ಮುಂದೆ ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇವಾಗ ಇದರಲ್ಲಿ ಈ ರೀತಿ ಹಾಕ್ಕೊಂಡಿದ್ದಾರೆ. ಮೇಲ್ಗಡೆ ಒಂದು ಕ್ಲ್ಯಾಂಪನ್ನು ಹಾಕಿದ್ದಾರೆ. ಅದಕ್ಕೆ ಹಗ್ಗವನ್ನು ಸಿಕ್ಕಿಸಿದ್ದಾರೆ. ಈ ರೀತಿ ನಿಧಾನಕ್ಕೆ ಕೆಳಗಡೆ ಬಿಡ್ತಾ ಇದ್ದೀವಿ. ಇವಾಗ ಎಂಡಲ್ಲಿ ಈ ರೀತಿ ಕ್ಲ್ಯಾಂಪ್ ಹಾಕಿಬಿಟ್ಟು ಇವಾಗ ಇದಕ್ಕೆ ನಾವು ಪೈಪನ್ನು ಜೋಡಿಸ್ಬೇಕಾಗತ್ತೆ. ನಾವಿಲ್ಲಿ ಆಶೀರ್ವಾದ್ ಪೈಪನ್ನು ಯೂಸ್ ಮಾಡಿದ್ದೀವಿ. ಈ ರೀತಿ ಎಂಡಲ್ಲಿ ಈ ರೀತಿ ಪೈಪ್ ಜೋಡಿಸೋದಕ್ಕೆ ಒಂದು ಹೋಲ್ ಥರ ಇರುತ್ತೆ. ಅಲ್ಲಿ ನಾವು ಒಂದೊಂದೇ ಪೈಪನ್ನು ಜೋಡಿಸ್ಕೊಳ್ತಾ ಹೋಗಬೇಕಾಗತ್ತೆ. ನೀವು ಎಷ್ಟು ಕೆಳಗಡೆ ಇಳಿಸ್ತೀರೋ ಅಷ್ಟು ಪೈಪನ್ನು ನೀವು ಯೂಸ್ ಮಾಡಬೇಕಾಗತ್ತೆ. ನಾವಿಲ್ಲಿ 160 ಫೀಟ್ ತನಕ ಹೋಗೋ ಥರ ಪೈಪನ್ನು ಯೂಸ್ ಮಾಡಿದ್ದೀವಿ. 16 ಪೈಪನ್ನು ಯೂಸ್ ಮಾಡಿದ್ದೀವಿ. ಈ ರೀತಿಯಾಗಿ ಫಿಕ್ಸ್ ಮಾಡಿ ಇವಾಗ ಹಗ್ಗವನ್ನು ತಪ್ಪಿಸ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ನೀವು. ಮೇಲ್ಗಡೆ ಕೂಡ ಒಂದು ಕ್ಲ್ಯಾಂಪನ್ನು ಹಾಕಿರ್ತಾರೆ, ಹಾಗೆ ಕೆಳಗಡೆ ಕೂಡ ಒಂದು ಕ್ಲ್ಯಾಂಪನ್ನು ಹಾಕಿಬಿಟ್ಟು ಮಾಡಿರ್ತಾರೆ. ಆಮೇಲೆ ಅದನ್ನು ಇಳಿಸ್ಬೇಕಿದ್ರೆ ಕೆಳಗಡೆ ಕ್ಲ್ಯಾಂಪನ್ನು ತೆಗೆದುಬಿಟ್ಟು ಹಾಕ್ತಾರೆ. ನೋಡಿ, ಇವಾಗ ಅಲ್ಲಿ ಅದನ್ನು ರಿಮೂವ್ ಮಾಡ್ತಾ ಇದ್ದಾರೆ. ಯಾರು ಬೇಕಿದ್ರೂ ಮಾಡೋಕ್ಕಾಗಲ್ಲ, ಯಾಕೆಂದರೆ ತುಂಬ ಸ್ವಲ್ಪ ರಿಸ್ಕ್ ಆಗುತ್ತೆ. ಏನಾದರೂ ಬೈ ಚಾನ್ಸ್ ಆಗಿ ಕೈ ಮೇಲೆ ಬಿತ್ತು ಅಂದರೆ ಬೆರಳೆ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಮಾಡಬೇಕಾಗತ್ತೆ. ಈ ರೀತಿ ಅದ್ರ ಜೊತೆಗೇ ವೈಯರ್ ಕೂಡ ಕೆಳಗಡೆ ಬಿಡ್ತಾ ಇದ್ದಾರೆ. ಇವಾಗ ಒಂದು ಪೈಪ್ ಇಳಿಸಿ ಆಯಿತು. ಈ ರೀತಿ ಎಂಡಲ್ಲಿ ಕ್ಲ್ಯಾಂಪ್ ಹಾಕೋದ್ರಿಂದ ಅದು ಪೂರ್ತಿಯಾಗಿ ಕೆಳಗಡೆ ಹೋಗೋದಿಲ್ಲ, ಅಲ್ಲೇ ಮೇಲ್ಗಡೆನೆ ನಿಲ್ಲುತ್ತೆ. ಅದು ಮಾಡ್ತಾ ಇರಬೇಕಿದ್ರೆ ಇಲ್ಲಿ ಪಕ್ಕದಲ್ಲಿ ಸ್ತುತಿ ಮತ್ತು ಸರ ಮಣ್ಣಲ್ಲಿ ಆಟ ಆಡ್ತಾ ಇದ್ರು. ನಮ್ಮ ಮನೆಯವರೆಲ್ಲರೂ ಕೂಡ ಅಲ್ಲೇ ಬಂದು ನಿಂತ್ಕೊಂಡಿದ್ವಿ. ನೋಡ್ತಾ ಇರ್ಬೋದು ನೀವು. ಇವರಿಬ್ಬರು ಕೂಡ ಇಲ್ಲಿ ಆಟ ಆಡ್ತಾ ಇದ್ದಾರೆ. ಇವಾಗ 2ನೇ ಪೈಪ್ ಕೂಡ ಫಿಕ್ಸ್ ಮಾಡಿ ಆಯಿತು. ಮೊದಲನೇ ಪೈಪ್ ಫಿಕ್ಸ್ ಮಾಡಿದ್ರೆ ಸ್ವಲ್ಪ ಕಷ್ಟ ಅಂತ ಅವ್ರು ಹೇಳ್ತಾರೆ. ನಂತರ ಎಲ್ಲ ಬೇಗ ಬೇಗನೆ ಮಾಡಿ ಮುಗಿಸ್ಬಿಟ್ರು. ಸೇಮ್ ಎಲ್ಲದಕ್ಕೂ ಕೂಡ ಕೆಳಗಡೆ ಒಂದು ಕ್ಲ್ಯಾಂಪ್ ಮತ್ತು ಮೇಲ್ಗಡೆ ಒಂದು ಕ್ಲ್ಯಾಂಪ್ ಹಾಕಿರ್ತಾರೆ.
ಇವಾಗ ಮತ್ತೆ ಕೆಳಗಡೆಯಿಂದ ರಿಮೂವ್ ಮಾಡಿಬಿಟ್ಟು ನಿಧಾನಕ್ಕೆ ಕೆಳಗಡೆ ಇಳಿಸ್ತಾರೆ. ಈಗೇನೆ ವೈಯರನ್ನು ಒಂದು ಸ್ವಲ್ಪ ಗಟ್ಟಿಯಾಗಿರೋ ದಾರದ ದಾರ ಅಥವಾ ಏನಾದರೂ ವೈಯರ್ ಸಹಾಯದಿಂದ ಕಟ್ತಾ ಇದ್ದಾರೆ. ಅದು ಬಿಚ್ಚೋಗದೆ ಇರಲಿ ಅಂತ ಆ ಕಡೆ ಈ ಕಡೆ. ಪ್ರತಿಯೊಂದಕ್ಕೂ ಕಟ್ಟಬೇಕಂತೇನಿಲ್ಲ, 2 ಪೈಪ್ಗೆ ಒಂದ್ಸತಿ ಕಟ್ಟಿದ್ರೂ ಪರವಾಗಿಲ್ಲ ಅಂತ ಹೇಳಿದ್ದಾರೆ ಅವರು. ಈ ರೀತಿಯಾಗಿ ಇದನ್ನು ಕೂಡ ನಿಧಾನಕ್ಕೆ ಕೆಳಗಡೆ ಇಳಿಸಿದಾಗ ಈ ಕ್ಲ್ಯಾಂಪ್ ಕೆಳಗಡೆ ಬಂದು ಸೆಟ್ ಆಗುತ್ತೆ. ನಾನು ಇಲ್ಲಿ ಯಾವ ರೀತಿ ಜೋಡಿಸ್ಕೊತಾರೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಅದರ ಸ್ಟಾರ್ಟಿಂಗಲ್ಲಿ ಕೂಡ ಕ್ಲ್ಯಾಂಪನ್ನು ಹಾಕಿಬಿಟ್ಟು ಅದನ್ನು ನೀರಿನಲ್ಲಿ ಸ್ವಲ್ಪ ಒದ್ದೆ ಮಾಡ್ಕೊತಾರೆ. ಯಾಕಂದರೆ ಆ ರೀತಿ ಮಾಡೋದ್ರಿಂದ ಚೆನ್ನಾಗಿ ತಿರುಗತ್ತೆ ಅಂತ ಅವ್ರು ಹೇಳ್ತಾರೆ. ನಮಗೂ ಕೂಡ ಗೊತ್ತಿಲ್ಲ, ಈ ರೀತಿ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಫಿಕ್ಸ್ ಆಗತ್ತೆ ಅಂತ ಅವರು ಹೇಳಿದ್ದಾರೆ. ಅದಕ್ಕೋಸ್ಕರ ಆ ರೀತಿ ಮಾಡ್ಕೊಳ್ಳೋದಂತೆ. ಈ ರೀತಿ ಮಾಡಿ ಅವರು ಅದನ್ನು ಕೂಡ ಜೋಡಿಸ್ಕೊಂಡ್ರು. ಇಲ್ಲಿ ಪಕ್ಕದಲ್ಲಿ ನೋಡ್ಬೋದು ನೀವು, ಸನ ಯಾವ ರೀತಿ ಮಣ್ಣಿನಲ್ಲಿ ಆಟ ಆಡ್ತಾ ಇದ್ದಾಳೆ ಅಂತ. ಸ್ತುತಿ ಕೂಡ ಹಾಗೆ ಮಣ್ಣಿನಲ್ಲಿ ಆಟ ಆಡ್ತಾ ಇದ್ದಾಳೆ. ಅಲ್ಲೇ ಬೋರ್ವೆಲ್ನಲ್ಲಿ ನೀರು ಇರೋದನ್ನು ತೆಗೆದುಕೊಂಡು ಈ ರೀತಿಯಾಗಿ ಬರೀ ಮಣ್ಣಾಟ ಆಡ್ತಾ ಇದ್ದಾರೆ. ಅದರಲ್ಲೇ ಕೇಕ್ ಮಾಡಿಬಿಟ್ಟು ಏನೇನೋ ಮಾಡ್ತಾ ಇದ್ದಾರೆ. ಅದು ಸುಮ್ಮನೆ ಇದಾರಲ್ಲ ಅಂತ ಹಾಗೆ ಬಿಟ್ಟಿದ್ದೀವಿ. ಅಲ್ಲಿ ಬೋರ್ಡನ್ನು ಕೂಡ ಫಿಕ್ಸ್ ಮಾಡೋದಕ್ಕೆ ಪ್ರಿಪೇರ್ ಮಾಡ್ತಾ ಇದ್ದಾರೆ ನಮ್ಮ ಮಾವ ಮತ್ತು ಅತ್ತೆ. ಇಲ್ಲಿ ಇವರು ಆಟ ಆಡ್ತಾ ಇದ್ದಾರೆ.
ಇವಾಗ ಎಲ್ಲ 16 ಪೈಪ್ಗಳನ್ನು ಕೂಡ ಇಳಿಸಿ ಆಗಿದೆ. ಅದಕ್ಕೆ ನೆಕ್ಸ್ಟು ಯಾವ ರೀತಿಯಾಗಿ ಪೈಪನ್ನು ಜೋಡಿಸ್ಕೊಳ್ಳೋದು ಅಂತ ಅವ್ರು ಮಾಡ್ತಾ ಇದ್ದಾರೆ. ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ, ನೀವು ನೋಡ್ಕೊಂಡು ಬನ್ನಿ. ಇದೇ ಮೊದಲ ಬಾರಿಗೆ ನನ್ನ ವೀಡಿಯೋಸ್ಗಳನ್ನು ನೋಡ್ತಾ ಇದ್ದರೆ ಪ್ಲೀಸ್ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಸಬ್ಸ್ಕ್ರೈಬ್ ಆದ ತಕ್ಷಣ ಪಕ್ಕದಲ್ಲಿರೋ ಒಂದು ಬೆಲ್ ಐಕನ್ ಕಾಣಿಸುತ್ತೆ, ಅದನ್ನು ಕೂಡ ನೀವು ಕ್ಲಿಕ್ ಮಾಡಿದ್ರೆ ನಾನು ಯಾವಾಗೆಲ್ಲ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತೀನೋ ಆವಾಗ ತಕ್ಷಣ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬಂದು ತಲುಪತ್ತೆ. ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೀವು ಅದನ್ನು ನೋಡ್ಬೋದು. ನನ್ನ ವ್ಲಾಗ್ಸ್ನಲ್ಲಿ ಹಳ್ಳಿ ವಿಡಿಯೋಗಳನ್ನು ಕೂಡ ನೀವು ನೋಡ್ಬೋದು, ಇನ್ಫಾರ್ಮೇಷನ್ ವಿಡಿಯೋಗಳನ್ನು ಕೂಡ ನೋಡ್ಬೋದು, ಹಾಗೆ ನಮ್ಮ ಮಲೆನಾಡ ರೆಸಿಪಿಗಳನ್ನು ಕೂಡ ನೋಡ್ಬೋದು. ಇಂಟ್ರೆಸ್ಟ್ ಇದ್ದವರು ಪ್ಲೀಸ್ ಈ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಹೆಚ್ಚು ಹೆಚ್ಚು ಶೇರ್ ಮಾಡಿ. ಹಾಗೆ ನನ್ನ ವೀಡಿಯೋಸ್ಗಳನ್ನು ರೆಗ್ಯುಲರ್ ಆಗಿ ನೋಡ್ತಾ ಇರಿ ಅಂತ ಹೇಳ್ತೀನಿ. ಇವಾಗ ಆಲ್ಮೋಸ್ಟ್ ಮುಗಿತಾ ಬಂದಿದೆ, ನೋಡ್ತಾ ಇರ್ಬೋದು ನೀವು. ಇವಾಗ ಹಗ್ಗವನ್ನು ತಪ್ಪಿಸ್ತಾ ಇದ್ದೀವಿ ನಾವು. ಅಲ್ಲಿ ಎಂಡಲ್ಲಿ ಈ ರೀತಿ ಒಂದು ಮುಚ್ಚಳ ಥರ ಬರುತ್ತೆ, ಅದನ್ನು ಹಾಕಿಬಿಟ್ಟು ಇವಾಗ ಹಗ್ಗವನ್ನು ತಪ್ಪಿಸ್ಬಿಟ್ಟು ನೆಕ್ಸ್ಟ್ ನಾವು ಇದಕ್ಕೆ ಪೈಪನ್ನು ಜೋಡಣೆ ಮಾಡಬೇಕಾಗತ್ತೆ.
ಇವಾಗ ಇದು ಫಿಕ್ಸ್ ಮಾಡೋದೆಲ್ಲ ಕೂಡ ಆಗಿದೆ. ನಮಗೆ ಯಾವ ಕಡೆ ಬೇಕೋ ಆ ಕಡೆ ನಾವು ಇದನ್ನು ತಿರುಗಿಸ್ಕೊಂಡ್ರೆ ಆಯಿತು. ಹಾಗೆ ಮುಚ್ಚಳವನ್ನು ಕೂಡ ಕರೆಕ್ಟಾಗಿ ನಾವು ಲಾಕ್ ಮಾಡಬೇಕಾಗತ್ತೆ. ನೋಡ್ತಾ ಇರ್ಬೋದು ನೀವು. ಇವಾಗ ನಮಗೆ ಯಾವ ಕಡೆ ಬೇಕೋ ನಾವು ಆ ಕಡೆ ಅದನ್ನು ತಿರುಗಿಸ್ಕೊಳ್ತಾ ಇದ್ದೀವಿ. ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆ ಮುಂಚೆನೇ ಹೇಳಿರೋ ಹಾಗೆ ಇಷ್ಟ ಆದರೆ ಒಂದು ಲೈಕನ್ನು ಖಂಡಿತವಾಗಿ ಕೊಡಿ. ಇದರಿಂದ ನನಗೆ ಮುಂದೆ ವಿಡಿಯೋ ಮಾಡೋದಕ್ಕೆ ಕೂಡ ಇನ್ಸ್ಪಿರೇಷನ್ ಸಿಗುತ್ತೆ. ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ನನ್ನ ವಿಡಿಯೋಗಳನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೀರು ಯಾವ ರೀತಿ ಬಂತು ಅನ್ನೋದನ್ನು ಕೂಡ ನಾನು ಇದೇ ವ್ಲಾಗ್ನಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ, ನೋಡ್ಕೊಂಡು ಬನ್ನಿ. ನಮ್ಮ ಬೋರ್ವೆಲ್ನಲ್ಲಿ 7 ಇಂಚಸ್ ನೀರು ಬಂದಿದೆ ಬೋರ್ವೆಲ್ ತೆಗೆದಾಗ. ಈಗಲೂ ಕೂಡ ಅಷ್ಟೇ ನೀರಿದೆ. ಮುಂಚೆ 10 ಫೀಟ್ಗೆ ಬಂದಿತ್ತು, ಈಗೂ ಕೂಡ ಅಷ್ಟಕ್ಕೆ ಇದೆ. ಇವಾಗ ನೋಡ್ತಾ ಇರ್ಬೋದು ಎಲ್ಲ ಕೂಡ ಫಿಕ್ಸ್ ಆಗಿದೆ. ಮುಂದೆ ನಾನು ನಿಮಗೆ ಯಾವ ರೀತಿ ನೀರು ಹಾರುತ್ತೆ ಅಂತ ತೋರಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.